ಸ್ನೇಹಿತರೆ ನಮಸ್ಕಾರ. ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್‌ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಆನ್‌ಲೈನ್‌ನಲ್ಲಿ ಏರ್ ಇಂಡಿಯಾದ ವೆಬ್ ಚೆಕ್-ಇನ್ ಅನ್ನು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೇಮ್ ಪ್ರೊಸೀಜರ್‌ನ ನೀವು ನಿಮ್ಮ ಒಂದು ಮೊಬೈಲ್‌ನಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ಇವಾಗ ಲ್ಯಾಪ್‌ಟಾಪ್‌ನಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ಯಾವುದಾದ್ರೂ ಒಂದು ಬ್ರೌಸರ್‌ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಯಾವುದಾದ್ರೂ. ಸೊ ನಾನು ಇಲ್ಲಿ ಲ್ಯಾಪ್‌ಟಾಪ್‌ನಲ್ಲಿ ಬ್ರೇವ್ ಬ್ರೌಸರ್‌ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಬ್ರೇವ್ ಬ್ರೌಸರ್‌ನ ಓಪನ್ ಮಾಡ್ಕೊಂಡ್ಬಿಟ್ಟು ಏರ್ ಇಂಡಿಯಾ ವೆಬ್ ಚೆಕ್-ಇನ್ ಅಂತ ಸರ್ಚ್ ಮಾಡಬೇಕು. ಈ ರೀತಿಯಾಗಿ ಸರ್ಚ್ ಮಾಡಿ ಆದ್ಮೇಲೆ ಡೈರೆಕ್ಟಾಗಿ ಫಸ್ಟ್ ಒಂದು ವೆಬ್‌ಸೈಟ್ ಸಿಗ್ತಾ ಇದೆ ನೋಡಿ ಇಲ್ಲಿ ಚೆಕ್ ಇನ್ ಆನ್‌ಲೈನ್ ಏರ್ ಇಂಡಿಯಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ 2 ಡೀಟೇಲ್ಸ್‌ನ ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದೆ. ಒಂದು ನಮ್ಮ ಒಂದು ಪಿ-ಎನ್-ಆರ್ ನಂಬರ್ ಮತ್ತೊಂದು ಲಾಸ್ಟ್ ನೇಮ್. ಇದೆರಡು ಕೂಡ ನಿಮ್ದು ಏರ್ ಟಿಕೆಟ್ ಏನಿರುತ್ತೆ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಪಿ-ಎನ್-ಆರ್ ನಂಬರ್ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಇದೊಂದು 6 ಡಿಜಿಟ್ ಕೋಡ್ ಆಗಿರುತ್ತೆ. ಅದನ್ನ ನಾವಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ನಮ್ದು ಲಾಸ್ಟ್ ನೇಮ್ ಅಂತ ಏನಿರುತ್ತೆ ಅದನ್ನ ಎಂಟರ್ ಮಾಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ ನನ್ನ ನೇಮು ವಿಜೇತ್ ವಸಿಷ್ಠ ಆಗಿರೋದ್ರಿಂದ ವಸಿಷ್ಠ ಅನ್ನೋದು ಲಾಸ್ಟ್ ನೇಮು. ಟಿಕೆಟ್ ಮಾಡುವಾಗ ಏನು ಕೊಟ್ಟಿರ್ತೀರಿ ಲಾಸ್ಟ್ ನೇಮು ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ. ಸೊ ಈ ರೀತಿಯಾಗಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಈ ರೀತಿಯಾಗಿ ಕೆಲವೊಂದು ಅಪ್‌ಗ್ರೇಡ್ ಮಾಡೋದಕ್ಕೆ ಟ್ರಿಪ್ ಆಪ್ಷನ್ ಬರ್ತಾ ಇದೆ. ನಮಗೆ ಯಾವುದೇ ರೀತಿಯಾದಂತಹ ಒಂದು ಅಪ್‌ಗ್ರೇಡ್ ಬೇಡ. ಕಂಟಿನ್ಯೂ ಟು ಚೆಕ್ ಇನ್ ಅಂತ ಕೆಳಗೆ ಚಿಕ್ಕದಾಗಿ ಬರ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಬೇಕು. ಡನ್. ಈ ರೀತಿಯಾಗಿ ಒಂದು ಪೇಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ರೈಟ್ ಸೈಡ್‌ಗೆ ಯಾವ ಒಂದು ಸೀಟ್ ಬೇಕು ಅಂತ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಇದೆಲ್ಲ ಫ್ರೀ ಸೀಟ್ಸ್ ಆಗಿರ್ತವೆ. ಕೆಲವೊಂದಕ್ಕೆ ಪೇ ಮಾಡಬೇಕಾಗುತ್ತೆ. ಸೊ ಕೆಲವು ಎಕ್ಸ್ಟ್ರಾ ಲೆಗ್ ರೂಮ್ ಆಗಿದ್ರೆ ಅಥವಾ ಮುಂದೆ ಸೀಟ್ ಸಿಗಬೇಕು ಅಂತಂದ್ರೆ ಕೆಲವೊಂದಕ್ಕೆ ಪೇ ಮಾಡಬೇಕಾಗುತ್ತೆ. ಕೆಲವೊಂದಕ್ಕೆ ಇರೋದಿಲ್ಲ. ಸೊ ಇಲ್ಲಿ ಫ್ರೀ ಸೀಟ್ಸ್ ಇರುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆಲ್ರೆಡಿ ನಾನೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವುದೇ ರೀತಿಯಾದಂತಹ ಒಂದು ಚೇಂಜಸ್ ಬೇಡ ಇದರಲ್ಲಿ. ಹಾಗಾಗಿ ಹಾಗೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಬೇರೆ ಬೇಕು ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪೇಜ್‌ನಲ್ಲಿ ನಾವು ಏನೇನು ಕ್ಯಾರಿ ಮಾಡಬಹುದು ಬ್ಯಾಗೇಜ್‌ನಲ್ಲಿ ಅಥವಾ ಏನೇನು ಕ್ಯಾರಿ ಮಾಡಬಾರ್ದು ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇದನ್ನ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ನಿಮಗೆ ಆಲ್ರೆಡಿ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ನೋಡ್ಕೊಳ್ಳಿ. ಸೊ ಇಷ್ಟೇ ಮಾಡಬೇಕಾಗಿರುವಂಥದ್ದು ಚೆಕ್ ಇನ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಸೊ ಇವಾಗ ಬೋರ್ಡಿಂಗ್ ಪಾಸನ್ನ ನಾವು ನಮ್ಮ ಒಂದು ಇಮೇಲ್ ಅಡ್ರೆಸ್‌ಗೆ ಕಳಿಸ್ತಾರೆ ಅವರು. ಇಲ್ಲೇ ಬೇಕಾದ್ರೆ ಡೌನ್‌ಲೋಡ್ ಕೂಡ ಮಾಡ್ಕೊಳ್ಬಹುದು. ಅಲ್ಲಿ ನೋಡಿ ಡೌನ್‌ಲೋಡ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದು ನಮ್ಮ ಒಂದು ಪಿಸಿ ಅಥವಾ ಮೊಬೈಲ್‌ನಲ್ಲಿ ಯಾವುದ್ರಲ್ಲಿ ಮಾಡ್ತಿರ್ತೀವಿ ಅದರಲ್ಲಿ ಪಿಡಿಎಫ್ ಆಗಿ ಡೌನ್‌ಲೋಡ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ನೀವು ಅಲ್ಲಿ ಏರ್‌ಪೋರ್ಟ್‌ನಲ್ಲಿ ಹೋಗಿ ಅದನ್ನ ಸ್ಕ್ಯಾನ್ ಮಾಡಬಹುದು. ಇವತ್ತಿನ ವಿಡಿಯೋ ಹೆಲ್ಪ್‌ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್‌ಗಾಗಿ ಟೆಕ್ ಅನ್ವೇಷಣೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.